ಮೊನ್ನೆಯಷ್ಟೇ ಕಲಬುರಗಿ ಜಿಲ್ಲೆಯಲ್ಲಿ ಶಾಲಾ ಮಕ್ಕಳು ಇದ್ದಂಥ ಸಂದರ್ಭದಲ್ಲಿ ಕಟ್ಟಡದ ಮೇಲ್ಛಾವಣಿ ಕುಸಿದಿರುವಂಥ ಘಟನೆ ನಡೆದಿದೆ. ಈ ಘಟನೆ ಮಾಸುವ ಮುನ್ನವೇ ಸದ್ಯಕ್ಕೆ ಮೈಸೂರಿನಲ್ಲೂ ಸಹ ಅಂಥದ್ದೇ ಒಂದು ಪರಿಸ್ಥಿತಿ ಇದೆ. ಸದ್ಯಕ್ಕೆ ನಾನೀಗ ಮೈಸೂರಿನ ನಜರ್ಬಾದ್ನ ವಾರ್ಡ್ ನಂಬರ್ 52ರ ಅಂಗನವಾಡಿ ಕಟ್ಟಡದ ಮುಂಭಾಗ ಇದ್ದೇನೆ. ಈ ಒಂದು ಅಂಗನವಾಡಿ ಕಟ್ಟಡದ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನಾನು ತೋರಿಸ್ತಾ ಹೋಗ್ತೇನೆ. ಈ ಒಂದು ಅಂಗನವಾಡಿ ಕಟ್ಟಡಕ್ಕೆ ಪ್ರತಿನಿತ್ಯ 25ರಿಂದ 30 ಮಕ್ಕಳು ಇಲ್ಲಿ ಆಗಮಿಸ್ತಾರೆ. ಇಲ್ಲಿ ಪಾಠ ಪ್ರವಚನವನ್ನು ಸಹ ಕೇಳ್ತಾರೆ. ಆದರೆ ಈ ಒಂದು ಅಂಗನವಾಡಿಯ ಕಟ್ಟಡದ ಮೇಲ್ಛಾವಣಿಯ ದುಸ್ಥಿತಿ ಯಾವ ರೀತಿ ಇದೆ ಅಂತಂದರೆ, ಈ ಒಂದು ಮೇಲ್ಛಾವಣಿಯ ಗಾರೆ ಸ್ವಲ್ಪವಾಗಿ ಉದುರುವಂಥ ಪರಿಸ್ಥಿತಿ ಇದೆ. ಈ ಒಂದು ಅಂಗನವಾಡಿ ಕಟ್ಟಡದಲ್ಲಿ ಮಕ್ಕಳು ಪ್ರತಿನಿತ್ಯ ಆಗಮಿಸ್ತಾರೆ, ಇಲ್ಲೇ ಪಾಠ ಪ್ರವಚನವನ್ನು ಕೇಳ್ತಾರೆ, ವಿಶ್ರಾಂತಿಯನ್ನು ಸಹ ಪಡಿತಾರೆ. ಅಂತಹ ಸಂದರ್ಭದಲ್ಲಿ ಆ ಒಂದು ಕಟ್ಟಡದ ಮೇಲ್ಛಾವಣಿಯ ಗಾರೆ ಕುಸಿದಂಥ ಸಂದರ್ಭದಲ್ಲಿ ಅನಾಹುತಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ಹೊಣೆ ಯಾರು ಅನ್ನುವಂಥ ಪರಿಸ್ಥಿತಿ ಒಂದು ಪ್ರಶ್ನೆ ಸಹ ಉದ್ಭವಿಸ್ತಾ ಇರುವಂಥದ್ದು. ಪ್ರತಿನಿತ್ಯ ಇಲ್ಲಿನ ಪೋಷಕರು ಈ ಒಂದು ಭಯದಲ್ಲೇ ಮಕ್ಕಳನ್ನು ಅಂಗನವಾಡಿ ಕಟ್ಟಡಕ್ಕೆ ಕರೆದುಕೊಂಡು ಬಂದು ಬಿಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ನೋಡ್ಬೋದು, ಈ ಒಂದು ಮಳೆಗಾಲವು ಸಹ ಆರಂಭವಾಗ್ತಿರುವಂಥ ಕಾರಣದಿಂದಾಗಿ ಈ ಒಂದು ಕಟ್ಟಡದ ಮೇಲ್ಛಾವಣಿಯ ಗಾರೆ ಕುಸಿಯುವಂಥ ಸಂದರ್ಭ ಇದೆ. ಸದ್ಯಕ್ಕೆ ಈ ಒಂದು ಮಕ್ಕಳಿಗೆ ತಾತ್ಕಾಲಿಕವಾಗಿ ಮತ್ತೊಂದು ಅಂಗನವಾಡಿ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಡ್ಬೇಕಾಗಿದೆ. ಜೊತೆಗೆ ಈ ಒಂದು ಬೀಳುವ ಹಂತದಲ್ಲಿ ಇರುವಂತಹ ಈ ಒಂದು ಕಟ್ಟಡದ ಮೇಲ್ಛಾವಣಿಯನ್ನು ದುರಸ್ತಿ ಮಾಡಬೇಕಾಗಿದೆ. ಏಕೆಂತಂದರೆ ಪುಟ್ಟ ಮಕ್ಕಳು ಅಂಗನವಾಡಿ ಕಟ್ಟಡಕ್ಕೆ ಆಗಮಿಸ್ತಾರೆ. ಆ ಒಂದು ಸಂದರ್ಭದಲ್ಲಿ ಪುಟ್ಟ ಜೀವಗಳಿಗೆ ಏನಾದರೂ ಅನಾಹುತಗಳು ಸಂಭವಿಸಿದರೆ ಹೊಣೆ ಯಾರು ಅನ್ನುವಂಥ ಪ್ರಶ್ನೆ ಪೋಷಕರಲ್ಲೂ ಇರುವಂಥದ್ದು. ಸದ್ಯಕ್ಕೆ ಈ ಒಂದು ವಾರ್ಡ್ ನಂಬರ್ 52ರ ನಜರ್ಬಾದು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂಥದ್ದು. ಶಾಸಕ ಶ್ರೀವತ್ಸ ಅವರು ಕೂಡ ಇತ್ತ ಗಮನ ಹರಿಸಬೇಕಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ತಾತ್ಕಾಲಿಕವಾಗಿ ಈ ಒಂದು ಮಕ್ಕಳಿಗೆ ಮತ್ತೊಂದು ಅಂಗನವಾಡಿ ಕಟ್ಟಡವನ್ನು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಆ ಮೂಲಕ ದುರಸ್ತಿಯನ್ನು ಸಹ ಈ ಒಂದು ಅಂಗನವಾಡಿ ಕಟ್ಟಡವನ್ನು ದುರಸ್ತಿಯನ್ನು ಸಹ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಸದ್ಯಕ್ಕೆ ಮಳೆಗಾಲವು ಸದ್ಯಕ್ಕೆ ಆರಂಭವಾಗಿರುವಂಥ ಕಾರಣದಿಂದಾಗಿ ಅನಾಹುತಗಳು ಸಂಭವಿಸುವ ಮುನ್ನವೇ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಳ್ಬೇಕಾಗಿದೆ. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು.